ಬೀದರ್ನಲ್ಲಿ ನಡೆಯುತ್ತಿರುವ ಬಿಜೆಪಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಾವಿರಾರು ಜನರ ಮುಂದೆ ಈ ಘಟನೆ ನಡೆದಿದೆ. ಹಾಲಿ ಸಂಸದ ಭಗವಂತ ಖೂಬಾ ಅವರು ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಪಕ್ಷದಲ್ಲೇ ಇದ್ಕೊಂಡು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದಾರೆ. ಹೀಗಾಗಿ ಅವರಿಗೆ ಟಿಕೆಟ್ ನೀಡಬಾರದೆಂದು ಬಿವೈ ವಿಜೇಂದ್ರ ಅವರ ಕಾಲಿಗೆ ಬಿದ್ದ ಪ್ರಸಂಗ ನಡೆದಿದೆ. ಶಾಸಕರು, ಗಣ್ಯರು, ಪಕ್ಷದ ಮುಖಂಡರು ಸಾವಿರಾರು ಕಾರ್ಯಕರ್ತರ ಎದುರೇ ಕಾಲಿಗೆ ನಮಸ್ಕರಿಸಿ ಗೋಗರೆದ ಚೌಹಾಣ್. ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಮೊದಲ ಬಾರಿಗೆ ಬಿವೈ ವಿಜೇಂದ್ರ ಅವರು ಬೀದರ್ ಜಿಲ್ಲೆಗೆ ಆಗಮಿಸಿದ್ದಾರೆ. ಶೀಘ್ರವೇ ಲೋಕಸಭೆ ಚುನಾವಣೆ ನಡೆಯಲಿರುವ ನಿಮಿತ್ತ ವಿಜೇಂದ್ರ ಭೇಟಿ ಭಾರೀ ಕುತೂಹಲ ಮೂಡಿಸಿದೆ. ಟಿಕೆಟ್ ಆಕಾಂಕ್ಷಿಗಳು, ಪಕ್ಷದ ಶಾಸಕರು, ಸಚಿವರು, ಮುಖಂಡರು, ಕಾರ್ಯಕರ್ತರು ಜೋಶ್ನಿಂದಲೇ ವಿಜೇಂದ್ರ ಅವರನ್ನು ಸ್ವಾಗತ ಕೋರಿದ್ರು. ಇದೇ ಕಾರಣಕ್ಕೆ ಶಾಸಕ ಪ್ರಭು ಚವ್ಹಾಣ್ ಬಿವೈ ವಿಜೇಂದ್ರ ಅವರ ಕಾಲಿಗೆ ಬಿದ್ದು ಭಗವಂತ ಖೂಬಾ ಅವರಿಗೆ ಟಿಕೆಟ್ ಯಾವುದೇ ಕಾರಣಕ್ಕೂ ನೀಡಬಾರದು, ವಿಧಾನಸಭೆ ಚುನಾವಣೆಯಲ್ಲಿ ತಮ್ಮ ಸೋಲಿಗೆ ಖೂಬಾ ಸಂಚು ರೂಪಿಸಿದ್ರು, ಅವರಿಗೆ ಸುತಾರಾಮ್ ಟಿಕೆಟ್ ನೀಡಬೇಡಿ ಎಂದು ಗೋಗರೆದಿದ್ದಾರೆ. दिल्ली जाएंगे, दिल्ली नरेंद्र मोदी का हाथ मजबूत करेंगे, मजबूत। आपने देखा ना क्या हुआ है, क्या नहीं? जय श्री राम, जय श्री राम। 500 साल का सपना था हमारे हिंदुओं का, 500 साल का सपना था, संकल्प था, कांग्रेस ने काम नहीं किया। गुजरात का भूमिपुत्र, हमारा पार्टी का सिपाही नरेंद्र मोदी जी ने राम को आ गया, राम मंदिर आ गया और राम गांधी गया। मैं राज्याध्यक्ष को, जिलाध्यक्ष को मनवी करना चाहूंगा। राज्याध्यक्ष जी, जैसे आपने राज्याध्यक्ष बनने के बाद पूरे जिले में सोमनाथ पाटिल किया था, सोमनाथ पाटिल आपको मनवी करता हूँ, आप करता हूँ, आपका काम करता हूँ, अच्छा काम अच्छा काम। TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.